ಇಂದಿಗೆ ಅವತಾರ ಪುರುಷನಾಗಿ ಶ್ರೀಕೃಷ್ಣನು ಭೂಮಿಯ ಮೇಲೆ ಅವತರಿಸಿ ಧರ್ಮವನ್ನ ಕಾಪಾಡುವ ಧರ್ಮ ಪಾಲಕನಾಗಿದ್ದ ದೇವತಾ ಪುರುಷ ಶ್ರೀಕೃಷ್ಣನನ್ನ ಇಂದು ನಾವು ನೀವೆಲ್ಲ ಆರಾಧ್ಯ ದೈವವೆಂದು ಪೂಜೆ ಮಾಡುವ ಭಾಗ್ಯ ನಮ್ಮದಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರೋಷನ್ ಶಾ ತಿಳಿಸಿದರು. ಶಿಡ್ಲಘಟ್ಟ ನಗರದ ನ್ಯಾಯಾಲಯ ಸಂಕೀರ್ಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರಳವಾಗಿ ಆಚರಣೆ ಮಾಡಿದರು. ದ್ವಾಪರ ಯುಗದಲ್ಲಿ ಭಾದ್ರಪದ ಕೃಷ್ಣ ಅಷ್ಟಮಿ ಎಂದು ಮಧುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಹುಟ್ಟಿ ಇಂದಿಗೆ 5136 ವರ್ಷಗಳಾಗಿದ್ದು, ಎಲ್ಲ ಯುಗದಲ್ಲಿಯೂ ಸಹ ಲೋಕ ಕಲ್ಯಾಣಕ್ಕಾಗಿ ಒಂದೊಂದು ಅವತಾರ ಪುರುಷನಾಗಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮನು ಅಂದಿಗೆ ಮಹಾಭಾರತಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಬಹಳ ನಂಟಿದೆ ಎಂದು ಸಂಪನ್ಮೂಲ ವ್ಯಕ್ತಿ ವಕೀಲರು ಆದ ಚಂದ್ರಶೇಖರ್ ತಿಳಿಸಿದರು. ವಕೀಲರಾದ ಎಂ ಮೋಹನ್ ರವರು 10 ಭಗವದ್ಗೀತೆಗಳನ್ನ ಹಲವು ವಕೀಲರಿಗೆ ಕೊಡುಗೆಯಾಗಿ ನೀಡಿದರು. ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪೂಜಾ, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಹಿರಿಯ ವಕೀಲರಾದ ಪಾಪಿರೆಡ್ಡಿ, ಅಶ್ವಥ್ ನಾರಾಯಣ್, ಯೋಗಾನಂದ್, ಭಾಸ್ಕರ್, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಒಳ್ಳೆದಾಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಎಷ್ಟೋ ತಿಳ್ಕೊಂಡ್ರು ನಮಗೆ ಕಮ್ಮಿನೇ. ನಮ್ಮ ವೃತ್ತಿಯಲ್ಲಿ ಸಾಮಾನ್ಯವಾಗಿ ಧರ್ಮ ಅಂತ ಬಂದಾಗ ಹಿಂದೂಲಾನಲ್ಲಿ ಆಗಿರ್ಬೋದು, ಯಾವುದ್ರಲ್ಲಾಗಿರ್ಬೋದು, ಫಸ್ಟ್ ಧರ್ಮನ ನೋಡ್ಬೇಕು ಅಂತಾನೆ ಎಲ್ಲ ಕಾನೂನುಗಳು ಹೇಳೋದು. ಅದರಲ್ಲಿ ಇಲ್ಲ ಹೇಳೋದು ಅಷ್ಟೇ, ಧರ್ಮನ ಕಾಪಾಡಬೇಕು ಅಂತಾನೆ ಹೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಕೃಷ್ಣಾಷ್ಟಮಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾಲ್ಕನೇ ಯುಗದಲ್ಲಿದ್ದೀವಿ. ಒಂದನೇದು ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4. ಈ 4 ಯುಗದಲ್ಲಿ ನಾವು ಲಾಸ್ಟ್ ಎಂಡಿಂಗ್ ಎಲ್ಲಿದ್ದೀವಿ? ಕಲಿಯುಗದಲ್ಲಿ. ಕೃತಿಯುಗದಲ್ಲಿ ಆವಾಗ ಸತ್ಯವಂತರಿದ್ರು. ತ್ರೇತಾಯುಗದಲ್ಲಿ ರಾಮನವತಾರ ಇತ್ತು, ಅಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು. ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಆಯ್ತು. ಕಲಿಯುಗದಲ್ಲಿ ಎಲೆಕ್ಟ್ರಾನ್ ಸಭೆ ಇದ್ದಾನೆ. ಎಂಡಿಂಗ್ ಹೋದ್ರೆ ಬೇಡ, ಸಮಯಾವಕಾಶ ಕಮ್ಮಿ ಇದೆ. ಈ ಒಂದು ಕೃಷ್ಣ ಯಾಕೆ ಅವತಾರ ಬಂದಂದ್ರೆ, ಈ ವಿಷ್ಣು ಅವತಾರದಲ್ಲಿ ದಶಾವತಾರ ವಿಷ್ಣು. ಯಾಕೆಂದ್ರೆ ಈಗ ಈ ಕೃಷ್ಣ ಜನ್ಮಾಷ್ಟಮಿ ಭಗವಂತ ದೇವಕಿ ಮತ್ತು ವಸುದೇವರನ್ನ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಅವ್ರ ಹಿಂದಿನ ಜನ್ಮದಲ್ಲೇ ಭಗವಂತ ಅವರಿಗೆ 2 ವಾಮನ ಆಗಿ ವೃಷ್ಟಿದೇವ ಆಗಿ ಅವತಾರ ಅವರು ಮನೆಯಲ್ಲಿ ಜನ್ಮ ಎತ್ತಿರ್ತಾರೆ. ಭಗವಂತ ಈ ಕಂಸ ಮತ್ತು ರಾಕ್ಷಸರ ಹುಟ್ಟಾಳ ಜಾಸ್ತಿ ಆಗಿ ದೇವತೆಗಳಿಗೆ ಮತ್ತು ಸಾಧು ಸಜ್ಜನರಿಗೆ ತೊಂದರೆ ಆಗ್ತಾ ಇರೋ ವಿಚಾರ ಗೊತ್ತಾಗಿ ದೇವತೆಗಳ ಪ್ರಾರ್ಥನೆ ಮೇರೆಗೆ, ಸಾಧು ಸಜ್ಜನ ಋಷಿಗಳ ಪ್ರಾರ್ಥನೆ ಮೇರೆಗೆ ಭಗವಂತ ದೇವತೆ ಮತ್ತು ವಸುದೇವನಿಗೆ ಮನೆಯಲ್ಲಿ ಭಗವಂತ ಅವತಾರ ಇರಬೇಕು. ಶ್ರಾವಣ ಶುಕ್ರವಾರ, ಅದು ಶ್ರಾವಣದಲ್ಲಿ ಕೃಷ್ಣ ಪಕ್ಷದ 8ನೇ ದಿನ ಮಧ್ಯರಾತ್ರಿ, ಇನ್ನೇನು 20 ನಿಮಿಷಗಳಿದ್ರೆ ಮಧ್ಯರಾತ್ರಿ ದಾಟ್ತಾ ಇತ್ತು. ರಾತ್ರಿ 11:40 ಕೃಷ್ಣ ಪರಮಾತ್ಮನ ದಿನನಾಗ್ತದೆ. ಎಲ್ಲಾ ಜನ್ಮಕ್ಕೂ ಒಂದು ಕಾರಣ ಇರ್ತದೆ. ಏನು ನರನೇ, ಹಿಂದೆ ಇದ್ದಂತಹ ನರನೇ ಕೃಷ್ಣ ಪರಮಾತ್ಮ ಆಗಿ ಅವತ್ತಿನ ದಿನ ಜನಿಸ್ತಾನೆ. ಜನಿಸಿದ ದಿನ ಇಡೀ ಪ್ರಪಂಚದಲ್ಲಿ ಏನೋ ಒಂಥರ ಅದ್ಭುತ ತರಲ್ಲ. ಎಲ್ಲ ಕಡೆ ಶುಭ ಸೂಚನೆಗಳು. ನದಿಗಳು ಉಕ್ಕಿ ಬೋರ್ಗರಿತಾರೆ. ನದಿಗಳು ಉಕ್ಕಿ ಬೋರ್ಗರಿತವೆ ಅಂದ್ರೆ ಶುಭ ಸೂಚನೆಗಳಿರ್ತಾನೆ. ನಮ್ಮ ರೈತರು ಫಲಪ್ರದವಾಗಿ ಬೆಳೆಗಳನ್ನು ಬೆಳೆದ್ರೆ ದೇಶ ಸುಭಿಕ್ಷವಾಗಿ. ಈಗ ನಿಮ್ ಮುಂದೆ ಅದನ್ನೇ ಹೇಳ್ತೀನಿ. ಇನ್ನೇನು ಇನ್ನು 4-5 ದಿನ ಹೋದ್ರೆ ಈಗೂ ಮಳೆ ಸ್ಟಾರ್ಟ್ ಆಗ್ತದೆ. ನೀವೆಲ್ಲ ನೆನ್ಸ್ಕೊಂಡಿರಿ, ಇನ್ನು 2 ತಿಂಗಳಲ್ಲಿ ಇಲ್ಲಿ ನದಿಗಳಿರ್ತದೆ. 2022ರಲ್ಲಿ ಏನ್ ಹರಿತಾ ಇತ್ತು ಅದು ಈಗ ಬರ್ತದೆ. ನಾನು ಮೊನ್ನೆ ಬಂದಾಗ ಹೇಳಿದೆ, ಶಿಡ್ಲಘಟ್ಟ 2 ನದಿಗಳ ಒಂದು ಕೂಸು ಅಂತ, ಒಂದು ಪಾಪಾಗ್ನಿ, ಇನ್ನೊಂದು ನೆನಪ ಇಟ್ಕೊಂಡಿದ್ರ ದಕ್ಷಿಣ ಪಿನಾಕಿ. 2 ನದಿಗಳ ಕೂಸು ನಮ್ಮ ಶಿಡ್ಲಘಟ್ಟ ತಾಲೂಕು. ಅಪ್ಲೋಡಿಂದ ಆ ಕಡೆ ಪಾಪಾಗ್ನಿ, ಅಪ್ಲೋಡಿಂದ ಈ ಕಡೆ ದಕ್ಷಿಣ. 2 ನದಿಗಳನ್ನ ನೀವು ನೋಡಿದ್ರೆ ಇಷ್ಟೇ. ನೋಡಿದ್ಮೇಲೆ ಹೇಳ್ರಿ, ಈಗ ಕೃಷ್ಣ ಹುಟ್ಟಿದ್ದು ಇವಾಗ ಐತಲ್ಲ, ಇವಾಗಕ್ಕೆ ಅದು ಕರೆಕ್ಟ್ ಆಗಿ ಇಷ್ಟ ಆಗಿದೆಯಪ್ಪ ಅಂದ್ರೆ 5136 ವರ್ಷ. 5136 ವರ್ಷಗಳಿದೆ. ದ್ವಾಪರ ಯುಗ ಇತ್ತು. ದ್ವಾಪರ ಯುಗವಾಗಿ ನಾವು ಒಪ್ಪಿಟ್ಟಿದ್ದೀರಿ ಅಂದ್ರೆ ಅದ ಅವ್ರು ಹೇಳಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಆವಾಗ ಅಲ್ಲಿ ಧರ್ಮರಾಯ ಹೇಳ್ತಾರೆ, ಯಾರು ಕರೆದ್ರು ಬರೋದಿಲ್ಲ, ದ್ರೌಪದಿ ಕರೆದ್ಲು. ಕರೆದಿದ ತಕ್ಷಣ ಅಲ್ಲಿ ಕೃಷ್ಣ ಎಲ್ಲಿದ್ದ ಗೊತ್ತಾಗುವಾಗ ದ್ವಾರಕೆನಲ್ಲಿ
ಇವ್ರು ವನವಾಸಕ್ಕೆ ಹೋಗೋಷ್ಟೊತ್ತಿಗೆ ದ್ವಾರಕೆನಲ್ಲಿದ್ದ, ಯಾಕಂದ್ರೆ ಮಥುರಾ ನಗರವನ್ನು ಬಿಟ್ಟಿದ್ದ, ಯಾಕೆ ಬಿಟ್ಟಿದ್ದ ಅಂತಾನು ಮಾತಾಡ್ತೀನಿ ಈಗ. ಮತ್ತೆ ಮೈಗೂಡಿಸ್ತಕ್ಕಂತಕ್ಕಂಥ ಒಬ್ಬ ವ್ಯಕ್ತಿಗಳಷ್ಟೇ. ಇಲ್ಲಿ ಮಹಿಷಾಸುರ ಅಂತ ಇದ್ದ ನಮ್ಮ ಮೈಸೂರು ರಾಜ್ಯದಲ್ಲಿ, ಆತ್ಮ ಮನುಷ್ಯನೇ, ರಾಕ್ಷಸ ಅಲ್ಲ. ಗುಣಗಳು ರಾಕ್ಷಸತ್ವ ಅಷ್ಟೇ ನೋಡಿ.